ನಮಸ್ಕಾರ ಸ್ನೇಹಿತರೆ, 34 ವರ್ಷಗಳಿಂದ ಸಾವಿರಾರು ರೈತರ ವಿಶ್ವಾಸವನ್ನು ಗಳಿಸಿರುವ ಹಿತಕಾರಿ ನರ್ಸರಿಗೆ ನಿಮಗೆ ಸ್ವಾಗತ. ಗುಣಮಟ್ಟದ ಹಣ್ಣಿನ ಸಸಿಗಳು, ವೈಜ್ಞಾನಿಕ ಕೃಷಿ ತಂತ್ರಜ್ಞಾನ ಮತ್ತು ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ ಕೃಷಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಈ ವಿಶೇಷ ನರ್ಸರಿಯ ಪ್ರಯಾಣವನ್ನು ಇಂದು ಒಟ್ಟಿಗೆ ತಿಳಿದುಕೊಳ್ಳೋಣ. ಇದು ಹಿತಕಾರಿ ನರ್ಸರಿಯಿಂದ 30-35 ವರ್ಷದಿಂದ ಹಿತಕಾರಿ ನರ್ಸರಿ ಅಂತ ಬಂದಿದೆ. ಎಲ್ಲ ಪ್ರಸಿದ್ಧವಾದ ನರ್ಸರಿ. ಎಲ್ಲ ಹಣ್ಣಿನ ಗಿಡಗಳು ಸಿಗ್ತಾವೆ. ಒಂದು 200-250 ಜಾತಿ ವೆರೈಟಿ ಗಿಡಗಳು ಸಿಗ್ತಾವೆ. ಎಲ್ಲ ವೆರೈಟಿ ನಿಮಗೆ ಕನ್ಫರ್ಮಾಗಿ ಒಳ್ಳೊಳ್ಳೆ ಜಾತಿ ಗಿಡನ ಕೊಡ್ತೀವಿ. ಇದು ಬಂದು ಮಾರ್ಕೆಟ್ ಲೆಮನ್ನು. ನಿಮಗೆ 2 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. 2 ವರ್ಷದಲ್ಲಿ ಬಿಟ್ಟರು ಅಂದರೆ ಆಲ್ ಸೀಸನ್ನು ನಿಮಗೆ ಎನಿ ಟೈಮ್ ನಿಂಬೆಹಣ್ಣು ಕೊಡ್ತಾ ಇರುತ್ತೆ. ಇದರಲ್ಲಿ ಬಾಲಾಜಿ ಅಂತ ಒಂದು ಸಿಗುತ್ತೆ. ಆ ಬಾಲಾಜಿ ವರ್ಷದಲ್ಲಿ 2 ಟೈಮ್ ಕೊಡುತ್ತೆ. ನಾವು ಮಾರ್ಕೆಟ್ನಲ್ಲಿ ತೊಗೊತೀವಲ್ಲ ಆ ಬಾಲಾಜಿ ಅದು. ಇದು ಮಾರ್ಕೆಟು. ಆ ಬಳಿಕ ಇದು ಮುಂದೆ ಬಂದರೆ ಇದು ತೈವಾನ್ ಪಿಂಕು ಅಂತ. ಇದು 9 ತಿಂಗಳಲ್ಲಿ ನೀವು ಕಾಯಿ ತೆಗಿಬೋದು. ತೈವಾನ್ ಪಿಂಕ್ ನೋಡಿ, ಗಿಡದಲ್ಲಿ ಒಳ್ಳೆ ಹಣ್ಣಾಗಿಬಿಟ್ಟಿದೆ. ತೈವಾನ್ ಪಿಂಕು ನಮಗಿದು ಜ್ಯೂಸ್ಗೂ ಹೋಗುತ್ತೆ. ಜಾಸ್ತಿ ಹೋಗೋದಿದು. ಕಾಯಿನೂ ವೇಸ್ಟ್ ಆಗೋಲ್ಲ. ವೇಸ್ಟ್ ಆದರೂ ಕೂಡ ನಮ್ಗೆ ಒಳ್ಳೆ ಫಲವತ್ತಾದ ಬೆಳೆ ಇದು. ಆಮೇಲೆ 15 ಅಡಿ ಒಂದು ಮರ ಬಂದು ಇದು ಸೈಜ್ ಮೇಲೆ ಹೇಳ್ತೀವಿ ನಾವು. 350, 650, 850, 150 ಹಿಂಗೆ ಸೈಜ್ ಮೇಲಿದೆ. ಚಿಕ್ಕ ತೊಗೊಂಡು ಹಾಕ್ತೀವಿ ಅಂದರೆ ನಿಮಗೆ 150 ರೂಪಾಯಿ ಕೊಡ್ತೀವಿ. ಅದಕ್ಕಿಂತ 350, 13 ಕವರಲ್ಲಿ ಒಂದು ಸ್ವಲ್ಪ ಹೈಟ್ ಬರುತ್ತೆ, ಬುಡ ದಪ್ಪ ಆಗಿರುತ್ತೆ, ನಿಮ್ಗೆ 350 ರೂಪಾಯಿ ಕೊಡ್ತೀವಿ. 350, 650, 850 ತನಕ ನಿಮ್ಗೆ ಗಿಡ ಸಿಗುತ್ತೆ. ಇದು ಬಂದು ಲಕ್ಷ್ಮಣ ಫಲ ಅಂತ. ಇದರಲ್ಲಿ ಒಂದು 4-5 ಜಾತಿ ವೆರೈಟಿ ಇದೆ. ಸೀತಾಫಲ ಜಾತಿ, ಸೀತಾಫಲ, ರಾಮಫಲ, ಹನುಮಫಲ, ಲಕ್ಷ್ಮಣ ಫಲ. ಇದು ಕ್ಯಾನ್ಸರಿಗೆ ತುಂಬ ಅನುಕೂಲ ಆದ ಬೆಳೆ. ಇದು ಸೊಪ್ಪು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆಮೇಲೆ ಹಣ್ಣು ಕೂಡ ತಿನ್ಬೋದು. ಎಷ್ಟೋ ಜನ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾನೆ, ಹಣ್ಣು ಕೊಡಿ, ಸೊಪ್ಪು ಕೊಡಿ ಅಂತ. ಇದು ಒಳ್ಳೆಯ ಔಷಧಿ ಗಿಡ. ಇದು ನಾವು ಹಾಕಲೇಬೇಕು. ನಮ್ಮ ಜಮೀನು ಐತನ ಕಡೆ ಒಂದೊಂದು ಗಿಡ ಹಾಕಿದ್ರೆ ನಮಗೆ ಒಳ್ಳೆ ಔಷಧಿ ಗಿಡ. ಇದು ಕ್ಯಾನ್ಸರಿಗೆ ತುಂಬ ಒಳ್ಳೆ ಗಿಡ. ಇದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ಇದು ಪೊಮಗ್ರೆನೇಟು. ಇದು ಬಂದು ಬಾಗ್ವಾ ಅಂತ. ಒಳ್ಳೆ ಕಾಯಿ ಕೊಡುತ್ತೆ. ಒಳ್ಳೆ 9-10 ತಿಂಗಳಲ್ಲಿ ನೀವು ಬೆಳೆ ತೆಗಿಬೋದು. ಇದು ಪಟಲ್ ಪಸಂದ್ ಅಂತ, ಮ್ಯಾಂಗೋ ಪಟಲ್ ಪಸಂದ್ ಅಂತ. ಅಷ್ಟೇ ಒಳ್ಳೆ ಜಾತಿ ಗಿಡ ಇದು. ಪಟಲ್ ಪಸಂದ್ ಒಳ್ಳೆ ವೆರೈಟಿ, ಹೊಸ ಗಿಡ, ಒಳ್ಳೆ ಚೆನ್ನಾಗಿ ಕಾಯಿ ಬಿಡುತ್ತೆ. ಇದು ಬಂದು ಪೀನಟ್ ಬಟರ್ ಫ್ರೂಟ್ ಅಂತೇಳಿ. ಪೀನಟ್ ಅಂದರೆ ನಾವು ಕಡಲೆಕಾಯಿ, ಹಸೆ ಕಾಯಿ ತಿಂದಾಗ ಕಡಲೆಕಾಯಿ ತಿಂದಂಗೆ ಆಗುತ್ತೆ. ಹಣ್ಣಾದ ಮೇಲೆ ನಮಗೆ ಸಿಹಿ ಆಗುತ್ತೆ. ಒಳ್ಳೆ ಆಲ್ ಸೀಸನ್ ಇದು. ನಾವು ಎನಿ ಟೈಮ್ ಇರ್ತಾ. ಇದು ಏನು ಪ್ರೈಸ್? ಎಲ್ಲದಕ್ಕೂ ಪ್ರೈಸ್ ಹೇಳಿ. ಪ್ರೈಸ್ ಇದು ಬಂದು ನಮಗೆ ಕವರ್ ಮೇಲೆ ಇದು 650 ರೂಪಾಯಿ. ಈಗ 15 ಕವರು 650 ರೂಪಾಯಿ. ಇದು ಪಟೇಲ್ ಜಾಮೂನ್ ಅಂತ. ಇಲ್ಲಿ ಮುಂದೆ ಇದು ನೇರಳೆ ಪಟೇಲ್ ಜಾಮೂನು. ಒಳ್ಳೆ ಕಾಯಿ ಬಿಡುತ್ತೆ. ಶುಗರಿಗೆ ಒಳ್ಳೆ ಇದು ಶುಗರ್ ಇದ್ದವರಿಗೆ ಬೀಜ ತೊಗೊಂಡು ನಾವು ಒಣಗಿಸಿ ಅಂತ ಪುಡಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡ್ದಂಗೆ ತುಂಬ ಒಳ್ಳೆ ಬೆಲೆ ಬಂದು 1200 ರೂಪಾಯಿ. ಇದು 1200. ಇದೇ ಸಲ ನೀವು ಭೂಮಿಗೆ ಹಾಕಿದ್ರೆ ಈ ಸಲನೇ ನೀವು ಬೆಳೆ ತೆಗಿಬೋದು. ಇದಾಗ ಒಳ್ಳೆ ಜಾತಿ ಗಿಡ. ಇದು ಅಲಹಾಬಾದ್ ಸಫೇದ್ ಅಂತ. 9 ತಿಂಗಳಲ್ಲೇ ನೀವು ಅಲಹಾಬಾದ್ ಸಫೇದ್ ಗಿಡ. ಇದು ಬಂದು 350 ರೂಪಾಯಿ ಈಗ ನಿಮಗೆ ಕವರಲ್ಲಿ. 13 ಸೈಜ್ ಕವರಲ್ಲಿ. ನಾವು ಸೈಜು 8x10 ಬಂತಂದರೆ 200, 150 ಹಿಂಗೆ ಕೊಡ್ತೀವಿ. 13 ಸೈಜಲ್ಲಿ ಬಂತಂದರೆ ಅದಕ್ಕೆ ಯಾಕಪ್ಪ ಅಂದರೆ ಇದು ಬುಡ ಬಂದು ಗರ್ತಾಗಿರುತ್ತೆ. ಬುಡ ಬಂದು ಗರ್ತಾಗಿ ಬೆಳಿತೈತಿ, ಗಿಡನೂ ಹೈಟ್ ಆಗಿರುತ್ತೆ. ಅದಕ್ಕೆ ನಾವು ಇದನ್ನು ನಮಗೂ ಮಣ್ಣು ಅದೆಲ್ಲ ವರ್ಕೌಟ್ ಆಗಬೇಕಲ್ಲ, 350 ರೂಪಾಯಿ ನಾವು ಇದನ್ನು ಮಾರ್ತೀವಿ. ಇದು ಬಾದಾಮಿ ಅಂತ. ನಮ್ಮಲ್ಲಿ ಯಾಕಪ್ಪ ನಾವು ಕನ್ಫರ್ಮ್ ಆಗಿ ಕೊಡ್ತೀವಿ ಅಂದರೆ, ಒಂದು ಮಾವಿನ ಗಿಡಕ್ಕೆ ಯಾವ ಜಾತಿ ಅಂತ ನಾವು ಬಣ್ಣ ಬರೆದ್ಬಿಡ್ತೀವಿ. ಬಾದಾಮಿಗೆ ರೆಡ್ಡು, ಮಲ್ಲಿಕಕ್ಕೆ ಗ್ರೀನು, ಕೇಸರಿಗೆ ಆರೆಂಜು, ಹಿಂಗೆ ಎಲ್ಲ ಪ್ರತಿಯೊಂದು ವೆರೈಟಿ ಗಿಡಕ್ಕೆ ನಾವು ಬಣ್ಣ ಬಡಿತೀವಿ. ಹಂಗಾಗಿ ನಮಗೆ ಒಟ್ಟು ನಮ್ಮ ಇಲ್ಲಿ ಗಿಡ ಮಿಕ್ಸ್ ಆಗೋದಿಲ್ಲ. ಕನ್ಫರ್ಮ್ ಆಗಿ ನಾವು ಗಿಡ ಕೊಡ್ತೀವಿ. ಎಲ್ಲ ಜಾತಿ ಗಿಡಗೂ ನಾವು ಬಣ್ಣ ಬಡಿತೀವಿ. ಬಣ್ಣ ಸಮೇತ ನಾವು ಗಿಡ ಕೊಡ್ತೀವಿ. ಎಲ್ಲ ಮ್ಯಾಂಗೋ, ಹಲಸು ಇವೆಲ್ಲಕ್ಕೂ ನಾವು ಜಾಸ್ತಿ ವೆರೈಟಿ ಇರ್ತಾವಲ್ಲ, ಅವು ನಾವೆಲ್ಲ ಇದಕ್ಕೂ ಪೇಂಟ್ ಹೊಡಿತೀವಿ. ಇದು 350 ರೂಪಾಯಿ ಈಗ. ಹಾಂ, ಇದು ಸ್ವೀಟ್ ಲೆಮನ್ ಅಂತ. ನಮಗೆ ಉಪ್ಪಿನಕಾಯಿ ಹಾಕಕ್ಕೆ ಬರೋಲ್ಲ, ಅದಕ್ಕೂ ಉಪಯೋಗ ಇಲ್ಲ, ತಿನ್ನಕ್ಕೆ ಮಾತ್ರ. ಮನೆಯಲ್ಲಂತೂ ನಾವು ಹುಣಸೆಹಣ್ಣು ಹಿಂಡೋದೇ ಇಲ್ಲ ಅಡುಗೆ. ಅದಕ್ಕೆ ನಾವು ತೋಟದ ಬಂದಾಗ ಒಂದು ಗಿಡ ಹಾಕ್ಕೊಂಡ್ರೆ ಅದೇ ಒಂದು ಗಿಡದಲ್ಲಿ ಈ ಹಣ್ಣು ತಿಂದುಬಿಟ್ರೆ ನೋಡಿ, ಇದು ಯೆಲ್ಲೋ ಕಲರ್ ಆಗುತ್ತೆ. ಈ ಹಣ್ಣು ಸಿಪ್ಪೆ ಸಮೇತ ತಿನ್ಬೋದು. ಹುಳಿ ಮತ್ತು ಸ್ವೀಟು
ಯೆಲ್ಲೋ ಕಲರ್ ಆದಮೇಲೆ ತಿನ್ನಬೇಕು. ಒಳ್ಳೆ ಜಾತಿ ಗಿಡ, ಒಳ್ಳೆ ಮನುಷ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವೀಟ್ ಲೆಮನ್ ಅಂತ ಈಗ ಹಾಕಿದ್ರೆ ನೀವು ಮುಂದಿನ ಸಲಕ್ಕೆ ನೀವು 1 ವರ್ಷಕ್ಕೆ ನೀವು ಬೆಳೆ ತೆಗಿಬೋದು. ಈಗಲ್ಲೇ ಕವರಲ್ಲಿ ಗಿಡ ಇದೆ, ಕಾಯಿ ಇದೆ, ಮುಂದಿನ ಇದಕ್ಕೆ ನೀವು ಬೆಳೆ ತೆಗಿಬೋದು. ಮಾರ್ಕೆಟ್ ತುಂಬ ಇದೆ. ಅದು ಮಾರ್ಕೆಟ್ಗೆ ಅಂದ್ರೆ ಹಂಗೆ ಹೋಗೋದಿಲ್ಲ, ಮನೆಯಲ್ಲೇ ನಾವು ತಿನ್ಬೋದು. ನಾವು ಒಂದು 4 ಗಿಡ ಹಾಕೊಂಡ್ರೆ ನಾವೆಲ್ಲರೂ 10 ಜನ ಇದು ನಾವು ದಿನ ಬಂದು ತಿನ್ಕೊಂಡು ಹೋಗ್ಬೋದು. ಮನೆಗೆ ಮಾತಿದ್ದು ಇದನ್ನು ಗೊತ್ತಾಯ್ತು ಅಂದ್ರೆ ಮಾರ್ಕೆಟ್ ತನ್ನಷ್ಟಕ್ಕೆ ತಾನೇ ಬಂದೇ ಬರುತ್ತೆ. ಇದು ಮಾರ್ಕೆಟ್ ಅದೇ ಬಾಲಾಜಿ ನಿಂಬೆ ಅಂತ. ಇದು ವರ್ಷದಲ್ಲಿ 2 ಟೈಮ್ ಬಿಡುತ್ತೆ. ಒಳ್ಳೆ ಈಲ್ಡು. ನಾವು 15 ಅಡಿಗೆ ನಾವು ತೆಂಗಿನ ಗಿಡ ಹಾಕ್ಕೊಂಡ್ರೆ ಮಧ್ಯೆ ಈ ಗಿಡ ನಾವು ಹಾಕ್ಕೋಬೋದು. 15 ಅಡಿಗೆ ಒಂದೊಂದು ಹಾಕ್ಕೊಂಡ್ರೆ ಒಳ್ಳೆ ಈಲ್ಡು ಕೊಡುತ್ತೆ. ಒಳ್ಳೆ ನಾವು ಬೆಳೆ ತೆಗಿಬೋದು. ಮಾರ್ಕೆಟಿಗೆ ಅಂದ್ರೆ ನಾವು ಇದನ್ನು ಚಾಯ್ಸಿ ಮಾಡ್ತೀವಿ. ಮನೆ ಯೂಜಿಗೆ ಅಂದ್ರೆ ಮಾರ್ಕೆಟ್ ಲೆಮನ್ ಅಂತ ಆಲ್ ಸೀಸನ್ ನಾವು ಇದನ್ನು ಮಾಡ್ತೀವಿ. ಜನಕ್ಕೂ ಕೂಡ ಅಷ್ಟೇ ಹೇಳ್ತೀವಿ. ನಮ್ಮ ಮಾರ್ಕೆಟಿಗೆ ಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಇದನ್ನಕ್ಕೆ ಕೊಡ್ತೀವಿ ನಾವು ಬಾಲಾಜಿಗೆ. 2ನೇದು ಮಾರ್ಕೆಟ್ ಲೆಮನ್ ಕೊಡ್ತೀವಿ. ಒಂದು ಗಿಡದಲ್ಲಿ ಎಷ್ಟು ಬೆಳೆ ಎಷ್ಟು ಈಗ ಸದ್ಯ ಫಸ್ಟ್ ಒಂದು 3 ವರ್ಷದಲ್ಲಿ ನಾವು ಒಂದು 500 ಕಾಯಿ ತೆಗಿಬೋದು. ನಾವು 3 ವರ್ಷದಲ್ಲಿ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಒಂದು 500 ಕಾಯಿ ತೆಗಿಬೋದು. ವರ್ಷ ಜಾಸ್ತಿ ಹಾಕ್ಯಂತ ಹೋಗುತ್ತೆ. ನಾವು ಏನು ಮಾಡಬೇಕು, ಪ್ರೂನಿಂಗ್ ಮಾಡಬೇಕು. ಒಳ್ಳೆ ವರ್ಷಕ್ಕೊಂದು ಸಲ ಪಾತಿ ಲೂಸ್ ಮಾಡ್ಕೋಬೇಕು, ಗೊಬ್ಬರ ಕೊಡಬೇಕು, ಔಷಧಿ ಹೊಡಿತಾ ಇರಬೇಕು. ಇದಕ್ಕೆ ಜಾಸ್ತಿ ಈ ಕಾಂಡ ಕೊರೆ ಹುಳ ಬರುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನಾವು ಔಷಧಿ ಹೊಡಿತಾ ಇರಬೇಕು. ಆವಾಗ ನಾವು ಒಳ್ಳೆ ಈಲ್ಡ್ ತೆಗಿಬೋದು. ಕಾಯಿನೂ ದಪ್ಪ ಬರುತ್ತೆ, ಈಲ್ಡನ್ನು ಚೆನ್ನಾಗಿ ಕೊಡುತ್ತೆ. ನೋಡಿ ಕೇಸರಿಗೆ ಕೇಸರಿ ಬಣ್ಣ, ಅಲ್ಫಾನ್ಸಿಗೆ ರೆಡ್ ಬಣ್ಣ, ಬಾದಾಮ್ ಮಲ್ಲಿಕಕ್ಕೆ ಗ್ರೀನ್ ಬಣ್ಣ, ಎಲ್ಲ ಇದಕ್ಕೂ ನಾವು ಒಂದು ಹಂಗೆ ಬಣ್ಣ ಕೊಡ್ತೀವಿ. ಪೀನಟ್ ಬಟರ್ ಫ್ರೂಟ್ ಅಂತ ನೋಡಿ. ಇದು ಆರೆಂಜು, ನಾಗ್ಪುರ್ ಆರೆಂಜು. ಇದು ಬಂದು ಇದಲ್ಲೇ ಕಾಯಿನೂ ಬಿಡ್ತಾವೆ. ಜನ ಕಾಯಿ ಬಿಡಲ್ಲ ಅಂತಾಗ, ಕಾಯಿ ಖಂಡಿತ ಕಾಯಿ ಬಿಡುತ್ತೆ. ನಾವು ಅದು ತಕ್ಕಂಗೆ ನಾವು ನೋಡ್ಕೋಬೇಕು ಅದನ್ನು. ಇದು ಮಲ್ಬೆರಿ ಅಂತ ಒಳ್ಳೆ ಹಣ್ಣು. ಇದು ಕಪ್ಪಗಾಗುತ್ತೆ ಹಣ್ಣು. ಫಸ್ಟಿಗೆ ಕೆಂಪು ಇರುತ್ತೆ, ಆಮೇಲೆ ಕೆಂಪಾಗುತ್ತೆ. ಒಳ್ಳೆ ಕಪ್ಪಾದ ಒಳ್ಳೆ ಹಣ್ಣು ಮಲ್ಬೆರಿ. ಈಗ ನಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗಿದಲ್ಲಿ ಬ್ಲಡ್ಡು ಜಾಸ್ತಿ ಉತ್ಪತ್ತಿ ಆಗುತ್ತೆ. ನೋಡಿ ಅದನ್ನು ಹಣ್ಣು ಸ್ವಲ್ಪ ಹಿಂಗಿಚ್ಚಿ ನೋಡಿದ್ರೆ ಕೈ ತುಂಬ ರಕ್ತ ಆಗುತ್ತೆ ಆ ಹಣ್ಣು. ಇದರಲ್ಲಿ ಸದ್ಯ ಹಣ್ಣಿಲ್ಲ, ಖಾಲಿಯಾಗಿದೆ. ಮುಂದೆ ಇನ್ನು ಸ್ಟಾರ್ಟ್ ಆಗುತ್ತೆ. ಎಷ್ಟು ತಳಿ ಇದೆ ನಮ್ಮಲ್ಲಿ ಒಂದು 200 ತಳಿ ಇದೆ. 200 ವೆರೈಟಿ ಗಿಡಗಳು ಅದಾವೆ. ಹಾಂ, ಎಲ್ಲದಕ್ಕೂ ನೀವು ಏನಾರ ಸಲಹೆ ಬೇಕಾದ್ರೆ ಕೊಡ್ತೀರಾ? ಎಲ್ಲದಕ್ಕೂ ಸಲಹೆ ಕೊಡ್ತೀವಿ. ನಮಗೇನು ಗೊತ್ತಿಲ್ಲ ಅಂದ್ರೆ ಬಂದು ನಾವು ಅಲ್ಲಿ ಜಮೀನಿಗೆ ಬಂದು ನಮ್ಮ ಬಾಸು ಜಮೀನಿಗೆ ಬಂದುಬಿಟ್ಟು ನಿಮಗೆ ಇಷ್ಟು ಗಿಡ ಹಿಂಗೆ ಮಾಡಬೇಕು, ಫಸ್ಟು ನೀರು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಹೆಂಗೆ ಹಾಕಬೇಕು ಅಂತ ನಾವೆಲ್ಲ ಇದನ್ನು ಹಾಕಿ ಕೊಡ್ತೀವಿ. ಎಷ್ಟು ವರ್ಷದಿಂದ ಇದೆ ಸರ್ ಇದು? ಒಂದು 25 ವರ್ಷದಿಂದ ನಮ್ಮ ನರ್ಸರಿ ಇದೆ. 25 ವರ್ಷದಿಂದ ನರ್ಸರಿ ಇದೆ. ತುಂಬ ದೂರಿಂದ ಬಂದು ಹಣ್ಣು ಒಯ್ತಾಗ ಅಷ್ಟೇ. ಆಪಲ್ಲು ಕೂಡ ನಮಗೀಗ ತುಂಬ ಸೇಲ್ಸು ಆಗ್ತಾಯಿದೆ. ಆಪಲ್ಸ್ ಇದೆ. ಆಪಲ್ಸ್ ನಮಗೆ ಇಲ್ಲಿ ಒಂದು 4 ವೆರೈಟಿ ಗಿಡ ಇದ್ದಾವೆ. HRM ಅಂತ ಒಂದಿದೆ, ಗೋಲ್ಡನ್ ಆಪಲ್ ಅಂತ ಇದೆ, ಅನ್ನ ಆಪಲ್ ಅಂತಿದೆ, ಡಾರ್ಸಟ್ ಅಂತ ಇದೆ. ಆ ಬಳಿಕ HRM 99 4 ವೆರೈಟಿ ಗಿಡ ಇದೆ. ಕಂಪಲ್ಸರಿ ನಾವು ಇಲ್ಲಿ ಭೂಮಿಗೆ ಹಾಕಿದ್ದೀವಿ. ಒಳ್ಳೆ ಕಾಯಿ ಬಿಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಬರುತ್ತೆ, ತುಂಬ ಬರುತ್ತೆ. ಹಾಂ, ಚೆನ್ನಾಗಿ ಬರುತ್ತೆ. ಮಾರ್ಕೆಟ್ ಇದೆ, ತುಂಬ ಮಾರ್ಕೆಟ್ ಇದೆ. ಇಲ್ಲೇ ನಮ್ಮ ಲಿಂಗದಳ್ಳಿಯಲ್ಲಿ ಒಬ್ಬ ಡಾಕ್ಟರ್ ಮನೋಜ್ ಡಾಕ್ಟರ್ ಅಂತ ಮನೋಜ್ ಅಂತೇಳಿ ಅವರು ತುಂಬ ಹಣ್ಣು ಹಾಕಿ ಒಳ್ಳೆ ಚೆನ್ನಾಗಿ ಕಾಯಿ ಬಂದವು. ಬಂದು ಅವ್ರ ಗಿಡ ಬಂದು ಹೇಳಿ ಹೋಗ್ತಾರೆ ನಮಗೆ. ಒಳ್ಳೆ ಇಲ್ಲೇ ನಮ್ಮ ಸುತ್ತಮುತ್ತಲಲ್ಲಿ ಹಣ್ಣು ಬರ್ತಾ ಇದ್ದಾವೆ. ಅವ್ರು 2 ಎಕರೆ ಹಾಕಿದ್ದಾಗ. ಹೌದು. ನೋಡ್ಕೊಂಬರ್ಬೋದು. ಬರ್ತಾರೆ ಅವರು ಇಲ್ಲಿ ಬಂದಾಗ ಇದು ಮಾಡಿದ್ವು. ಮೊನ್ನೆ ಇನ್ನೊಬ್ಬರು ಬಂದಿದ್ದು ಅವರು ಕೂಡ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಹೇಳಿದ್ವು. ಬಂದಿದ್ದೆ ಮತ್ತು ಫೋಟೋನು ತೋರಿಸಿದ್ವು. ಒಳ್ಳೆ ಚೆನ್ನಾಗಿ ನಮ್ಮಲ್ಲಿ ಬಂದವು. ಇಲ್ಲೇ ನಮ್ಮಲ್ಲಿ ಕಾಯಿ ಕೂಡ ಒಂದೇ ಗಿಡದಾಗ 8-10 ಕಾಯಿ ಬಂದಿದ್ವು. ಒಳ್ಳೆ ಕಾಯಿ ಚೆನ್ನಾಗಿ ಹಿಡಿತು. ನಾವು ಹಿಡಿಯಲ್ಲ, ನಮ್ಮ ಮನಸ್ಸಿಗೂ ಇದ್ದಿಲ್ಲ. ಇಲ್ಲಿ ನಾವು ಹಾಕಿ ನಾವು ಬಂದು ಬೆಳೆದ ಮೇಲೆ ನಮಗೆ ಕನ್ಫರ್ಮ್ ಆಯ್ತು. ಯಾವ್ದು ಇದಾವೆ ಎಲ್ಲ ನಾವು ಮದರ್ ಪ್ಲ್ಯಾಂಟ್ ಆ ಕಡೆ ಎಲ್ಲ ಒಂದು ಮದರ್ ಪ್ಲ್ಯಾಂಟು ಹಾಕೊಂಡಿದ್ದೀವಿ. ಹೌದು. ಹಾಂ, ಹೇಳ್ತೀನಿ. ಅಲ್ಲಿ ಇದಾವೆ, ಆ ಕಡೆ ಇದಾವೆ. ನೋಡಿ ಇದು ಆಪಲ್ ಗಿಡ ಮದರ್ ಪ್ಲ್ಯಾಂಟ್ ಹಾಕಿದ್ವಿ. ಇಲ್ಲಿ ಆ ಕಡೆ ಬನ್ನಿ. ನೋಡಿ ಇದರಲ್ಲಿ 12 ಕಾಯಿ ಬಿಟ್ಟಿತ್ತು. ಈ ಲೇಬರು ಮತ್ತು ಕಸ್ಟಮರ್ ಬಂದಾಗ ಕಿತ್ತೋಗ್ಬಿಡ್ತಾಗ ನೋಡಿ ಇಲ್ಲಿ ಬಿಟ್ಟಿದ್ದು ಕಾಯಿ ಕೂಡ ಒಳ್ಳೆ ಕಾಯಿ. ನಾವು ಬಿಟ್ಟ ಮೇಲೆ ಕನ್ಫರ್ಮ್ ಆಗಿ ನಾವು ಜನಕ್ಕೆ ಗಿಡ ಕೊಡ್ತೀವಿ.
ಯಾಕಂದ್ರೆ ಅವ್ರು ಕೇಳಿದ್ರು ಕೂಡ ನಿಂಗೆ ನಮ್ಮಲ್ಲೇ ಬಿಟ್ಟವನ್ನ ನಮಗೂ ಒಂದು ಇದು ಸಿಗುತ್ತೆ. ಇದನ್ನ ನೋಡ್ಬಿಟ್ಟು ನಾವು ಗಿಡ ಕೊಡ್ತೀವಿ. ಗಿಡಕ್ಕೆ ಎಷ್ಟು ಕೆಜಿ ಬರುತ್ತೆ ಸರ್ ಇದು ದೊಡ್ಡದಾದ್ಮೇಲೆ? ಎಷ್ಟು ವರ್ಷಕ್ಕೆ ಬರುತ್ತೆ ಫಲ ಇದು? 3 ವರ್ಷ. 3 ವರ್ಷಕ್ಕೆ ನಮಗೆ ಬೆಳೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು 3 ವರ್ಷ ಬೆಳೆ ಬಂದು ಚೆನ್ನಾಗಿ ನಾವು ಪಾತಿ ಮಾಡಿಕೊಂಡು ಕ್ಲೀನಾಗಿ ಕೊಟ್ಕೊಂಡಾಗ ಒಳ್ಳೆ ಸೈಜ್ ಕಾಯಿ ಬರ್ತಾವೆ. ಒಳ್ಳೆ ನಮ್ಗೆ ಒಟ್ಟಿನಲ್ಲಿ ಆಪಲ್ ಮಾತ್ರ ನಮ್ಮ ಇದರಲ್ಲಿ ಬಂದೇ ಬರ್ತಾವೆ. ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ಅಂತಾರೆ ನಮ್ಮ ಕರ್ನಾಟಕದಲ್ಲಿರೋ ಆಪಲ್ಗೂ. ಅಂದರೆ ಅಲ್ಲಿ ಟೇಸ್ಟ್ ಇಲ್ಲಿ ಬರಲ್ಲ. ಹಂಗಂತವ್ರೆ ಬರಲ್ಲ. ಆದರೆ ಆಪಲ್ ಚೆನ್ನಾಗಿ ಬರ್ತಾವೆ. ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಕೋಲ್ಡ್ ಆದ ವಾತಾವರಣ ಇರುತ್ತೆ ಅಲ್ಲಿ, ಹಂಗಾಗಿ ಒಳ್ಳೆ ಆಪಲ್ ಇದು ಆಗ್ತಾವೆ. ಇಲ್ಲಿ ಟೇಸ್ಟ್ ಒಂದು ಸ್ವಲ್ಪ ಕಡಿಮೆ ಆಗ್ತಾವೆ. ಅಲ್ಲಿ ಅಷ್ಟು ರೆಡ್ಡೂ ಬರಲ್ಲ. ಒಟ್ಟಲ್ಲಿ ಆಪಲ್ ಮಾತ್ರ ರೆಡ್ ಮತ್ತು ಗ್ರೀನು ಎಲ್ಲ ಬರ್ತಾವೆ. ಇಲ್ಲಿ ಆಪಲ್ ಬಗ್ಗೆ ನಾವು ಗ್ಯಾರಂಟಿ ಹೇಳ್ತೀವಿ, ಬರ್ತಾವೆ. ಮತ್ತು ಅಷ್ಟೇ ಇವೆಲ್ಲ ಇಲ್ಲಿ ಮದರ್ ಪ್ಲ್ಯಾಂಟ್ ಇದೆ, ಆ ಕಡೆ ಮ್ಯಾಂಗೋ ಇದೆ. ಪಕ್ಕದ ಗಿಡ ಇದು ಇದು ಫಾರೆಸ್ಟ್ ಗೋವಾ ಅಂತ. ಇದು ಮನಿಲ್ ಚೆರಿ. ಇದು ಚೆರಿ ನಾವು ಬ್ರೆಡ್ಗೆ ಹಾಕ್ತೀವಲ್ವಾ, ಕೇಕಿಗೆ. ಚೆರಿ ಅಲುಬರ್ಕ ಚೆರಿ ಅಂತ. ಅಲುಬರ್ಕ ಚೆರಿ ಇವು ಕೊಕೊನಟ್ಟು ನೋಡಿ. ನಮ್ಮ ಶೇಪೆ ಗಿಡ, ಅಡಿಕೆ ಗಿಡ ಇದು ಮಿನ್ನೇಚರ್ ಅಂತ. ಒಂದು 5 ವರ್ಷದಲ್ಲಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷದಲ್ಲಿ ಒಳ್ಳೆ ದಪ್ಪ ಕಾಯಿ. ಇದು ನೋಡಿ ಕಾಯಿ ಶೇಪೆ ಗಿಡ ಇಷ್ಟರಲ್ಲೇ ಇಷ್ಟೊಂದು ಕಾಯಿ ಹಿಡ್ದಿದೆ. ಅಲಹಾಬಾದ್ ಸಫೇದ್ ಅಂತ. ಅಲಹಾಬಾದು ಇಷ್ಟರಲ್ಲೇ ಇಷ್ಟು ಕಾಯಿ ಹಿಡ್ದಿದೆ. ಅಡಿಕೆ ಇದು ಮಿನಿಚರ್ ಅಡಿಕೆ ಅಂತ 3 ವರ್ಷದಲ್ಲಿ ಕಾಯಿ ಕೊಡುತ್ತೆ. ಇದು ಸೀಡ್ಲೆಸ್ ಲೆಮನ್ನು. ಸೀಡ್ಲೆಸ್ ಮೇಡಮ್ ಅದು ಇಲ್ಲ ನಮ್ಗೆ ಹೆಚ್ಚಾಗಿ ಇಲ್ಲಿ ನಮ್ದು ನೋಡೋದು ತುಮಕೂರು ನಾಟಿ. ಎಲ್ಲರೂ ಕೇಳೋದು ತುಮಕೂರು ನಾಟಿ. ನಾವು ಹೆಚ್ಚಾಗಿ ತುಮಕೂರು ನಾಟಿನ ಸೇಲ್ ಮಾಡ್ತೀವಿ. ಮೋಹಿತ್ ನಗರ್ ಅಂತ ಇದೆ ಒಂದು, 3 ವರ್ಷದಲ್ಲೇ ನಿಮ್ಗೆ ಕಾಯಿ ಕೊಡುತ್ತೆ. ಮೋಹಿತ್ ನಗರ ನಿಂಬೆಹಣ್ಣು ಸೀಡ್ಲೆಸ್ ಲೆಮನ್, ಬೀಜ ಇರಲ್ಲ. ಇದು ಬೀಜ ರಹಿತ ನಿಂಬೆಹಣ್ಣು ಇದೆ. ನುಗ್ಗೆ ಇದೆ, COD ಅಂತಲೂ ಇದೆ, ಆಮೇಲೆ NMK ಇದೆ, PKM ಇದೆ. ಇದು ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು. ಇದು ಹಲಸಿನ ಮರ ಲೈನ್ ಏಕ. ಇದು ಬೈರಚಂದ್ರ ಅಂತ. ನಮ್ಮಲ್ಲಿ ಬೈರಚಂದ್ರ ಮತ್ತು ಲಾಲ್ಬಾಗು ಎರಡೇ ನಮ್ಮದಲ್ಲಿ ಜಾಸ್ತಿ ಓಡ್ತಾ ಇದೆ. ಬೈರಚಂದ್ರ ವರ್ಷದಲ್ಲಿ 2 ಟೈಮ್ ಬಿಡುತ್ತೆ ಇದು ಮರ. ಈಗ 2ನೇ ಬೆಳೆ ಇದು. ಫಸ್ಟ್ನೇದು ಒಂದು ಬೆಳೆ ಮುಗಿದಿದೆ, 2ನೇ ಬೆಳೆ ಲಾಸ್ಟಿಗೆ ಬಂದಿದೆ. 2ನೇ ಬೆಳೆ ಒಳ್ಳೆ ಹಣ್ಣು ಆರೆಂಜ್ ಕಲರು. ಒಂದು ಇದು ಬಂದು 20ರಿಂದ 25 kg ತನಕ ಒಂದು ಕಾಯಿ ಬರುತ್ತೆ. ಒಳ್ಳೆ ಸ್ವೀಟಾಗಿರುತ್ತೆ. ಇದಕ್ಕಿಂತ ಲಾಲ್ಬಾಗ್ ಮಧುರ ಅಂತ ಇದೆ, ಅದು ಬಂದು 15ರಿಂದ 30 kg ತನಕ ಬರುತ್ತೆ. ಒಳಗೆ ಒಂದು ಈ ಸೈಜ್ ದಪ್ಪ ತೊಳೆ ಇರುತ್ತೆ. ಅದು ಮರ ಇದೆ. ಮರ ಇಲ್ಲೇ ಇದೆ. ಆ ಕಡೆ ಒಂದು ಲೈನ್ ಇದೆ, ಅದು ನೋಡಿ. ಅದಕ್ಕೆ ನಾವು ಆರೆಂಜ್ ಕಲರ್, ಯೆಲ್ಲೋ ಕಲರ್ ಪೇಂಟ್ ಹೊಡಿತೀವಿ. ಇದಕ್ಕೆ ರೆಡ್ ಕಲರ್ ಪೇಂಟ್ ಹೊಡಿತೀವಿ. ಅದಕ್ಕೆ ನಾವು ಎಲ್ಲ ಗಿಡಕ್ಕೂ ಇದಕ್ಕೂ ಇದೇ ಜಾತಿನ ಗಿಡದ್ದೇ ನಾವು ಬೆಡ್ಡಿಂಗ್ ಮಾಡ್ತೀವಿ. ಹಂಗಾಗಿ ನಾವು ಕನ್ಫರ್ಮ್ ಆಗಿ ಬೈರಚಂದ್ರ, ಲಾಲ್ಬಾಗು ನಮ್ಮಲ್ಲೇ ಇದ್ದ ಗಿಡನೇ ನಾವು ಕಸಿ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತೀವಿ. ವರ್ಷಕ್ಕೆ ಎಂತ ಇಲ್ಲ ಅಂದ್ರೂ 30ರಿಂದ 40 ಸಾವಿರ ಗಿಡ ನಾವು ಸೇಲ್ ಮಾಡ್ತೀವಿ. ಬುಡದಾಗ ಬಿಡೋದು. ಇದು ಎಲ್ಲ ಬುಡದಾಗನೇ ಬಿಡೋದು. 2 ವರ್ಷ ಬಿಡುತ್ತೆ. ವರ್ಷಕ್ಕೆ 2 ಸಲ ಬಿಡುತ್ತೆ. ಒಂದು ಸದ ಬಿಟ್ಟು ಒಂದು 50-100 ತನಕ ಬಿಡುತ್ತೆ. ಏನು ತಡ ಇಲ್ಲ, ಇಲ್ಲೆಲ್ಲ ಸುತ್ತಾಕೊಂಡಿರ್ತೀಯ. 100 ಕಾಯಿ ತನಕನೂ ಬಿಡುತ್ತೆ. ಹಾಂ, ಅಷ್ಟು ಜಾಸ್ತಿ ಮೇಲೆ ಬಿಡಲ್ಲ, ಕೆಳಗಡೆ ಬಿಡಿದಾಗ ಬಿಡುತ್ತೆ. ಜಮ್ನೀರ್ಲೆ ನಾವೇನು ಮಾಡ್ತೀವಪ್ಪ ಅಂದರೆ, ಈ ವರ್ಷದಲ್ಲಿ ಅಂತೂ ತುಂಬ ಹಣ್ಣು ಬಿಟ್ಟಿತ್ತು. ಮಿನಿಮಮ್ ಒಂದು 1 ಲಕ್ಷ ತನಕನೂ ನಾವು ಹಣ್ಣು ಮಾರಿದ್ದೀವಿ. ಇಲ್ಲೇ ಬಿಟ್ಟಿದ್ದು 1 ಲಕ್ಷ ತನಕ ನಾವು ಹಣ್ಣು ಇಲ್ಲೇ ಸೇಲ್ ಮಾಡಿದ್ದೀವಿ. ಅಷ್ಟೇ ಕಾಯಿನೂ ಅಷ್ಟೇ ಬಿಡುತ್ತೆ. ಇದೇ ಗಿಡದಿಂದ ತೆಗೆದು ನಾವು ಕಸಿ ಮಾಡ್ತೀವಿ. ಇದು ಇಲ್ಲಿ ಸಿಂಗ್ನಾಕ್ನಳ್ಳಿ ಹತ್ರ ಪಟೇಲ್ರು ಅಂತ ಇದ್ದಾಗ ಅವರು ತೋಟದಾಗಿಂದ ತೊಗೊಂಬಂದು ಕಸಿ ಮಾಡಿ ಇಲ್ಲಿ ಕಸಿ ಮಾಡಿ ಅದೇ ಗಿಡ ಇಲ್ಲಿ ಹಾಕಿ ಇಲ್ಲಿಂದನೇ ನಾವು ಕಸಿ ಮಾಡ್ತೀವಿ. ಈಗ ಒಳ್ಳೆ ಜಾತಿ ಗಿಡ. 1 ಎಕರೆಗೆ ಎಷ್ಟು ಹಾಕ್ಬೋದು ಇದು? 1 ಎಕರೆ ಕೊಟ್ಟ ಒಂದು ಮಿನಿಮಮ್ ನಮಗೆ 15 ಅಡಿಗೆ ಒಂದೊಂದು ಹಾಕಲೇಬೇಕು, ಇಲ್ಲ 20 ಅಡಿಗೆ ಒಂದನ್ನು ಹಾಕ್ಬೋದು. ಎಷ್ಟು ಆದಾಯ ಕೊಡ್ಬೋದು ಹೇಳಿ ನೋಡಿ. ಈಗ ಎಷ್ಟು ನಮ್ಮ ಒಂದು 8 ಗಿಡ 10 ಗಿಡ ಅದಾವೆ. 10 ಗಿಡದಾಗ ನಾವು 1 ಲಕ್ಷ ತನಕ ನಾವು ಹಣ್ಣು ಮಾರಿದ್ದೀವಿ. ವರ್ಷಕ್ಕೆ ಒಂದು ಸೀಸನ್? ಹಾಂ, ವರ್ಷಕ್ಕೊಂದು ಸೀಸನ್ನು. ಈ ಎಲ್ಲ ಜನ ತಿಂದು ಕಸ್ಟಮರ್ ಬಂದು ಕೂಡ ತಿಂದ್ಕೊಂಡು ನಾವು ತಿಂದು 1 ಲಕ್ಷ ರೂಪಾಯಿ ತನಕ ನಾವು ಸೇಲ್ ಮಾಡ್ಕೊಂಡಿದ್ದೀವಿ. ಹಾಂ, 8 ಮರಕ್ಕೆ. ಒಳ್ಳೆ ಹಣ್ಣು, ಒಳ್ಳೆ ಸೈಜು ಬರುತ್ತೆ, ಒಳ್ಳೆ ಸ್ವೀಟಾಗಿರುತ್ತೆ. ಬೀಜ ಚಿಕ್ಕದಾಗಿರುತ್ತೆ. ಇದು ಕಾಂಡ ಚೆನ್ನಾಗಿರುತ್ತೆ, ಒಳ್ಳೆ ಸ್ವೀಟಾಗಿರುತ್ತೆ.
ಟೋಟಲ್ ಎಷ್ಟು ಥರದ್ದು ನಿಮ್ಮ ಹತ್ರ ಸಸಿಗಳಿವೆ? 200 ಜಾತಿ ಗಿಡ ಇದಾವೆ. 200 ಜಾತಿ ಗಿಡ ಇದಾವೆ. ಎಲ್ಲ ಇಲ್ಲಿ ಬಂದರೆ ಎಲ್ಲ ಹಣ್ಣಿನ ಗಿಡಗಳು ನಿಮಗೆ ಸಿಗ್ತಾವೆ. ಹಾಂ, ರೈತರು ಜಮೀನರು ಹಾಕ್ಬೋದು, ಮನೆಯಲ್ಲಿ ಬೆಳ್ಕೊಳ್ಳೋಕೆ ಎಲ್ಲ ಇದೆ. ನಾವು ಮನೆ ಮೇಲ್ಗಡೆನೇ ಹಾಕ್ಕೊಂಡು ಬೆಳ್ಕೊಬೋದು. ಜಮೀನಿಲ್ಲ ಅಂತ ನಾವು ಸಂತೋಷ ಪಡ್ಕೊಳ್ಳೋ ಇದಿಲ್ಲೀಗ. ಮನೆ ಮೇಲ್ಗಡೆ ಹಾಕ್ಕೊಂಡು ನಾವು ನಮ್ಮ ಹಣ್ಣು ನಾವು ತಿನ್ಕೋಬೋದು. ಆ ಥರ ಎಷ್ಟು ದೂರ ಇದೆ ಸರ್ ನರ್ಸರಿದು? ಸಿಟಿಯಿಂದ ಒಂದು 15-20 ಕಿಲೋಮೀಟ್ರ್ ಆಗುತ್ತೆ. 20 ಹಾಂ, 20 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಗಾಡಿಗಳು ಇಲ್ಲೆಲ್ಲ ಸಿಗ್ತಾವೆ, ಪೋಟ್ರು ಸಿಗ್ತಾವೆ, ಬಂದು ತೊಗೊಂಡು ಹೋಗ್ಬೋದು. ಒಳ್ಳೆ ಹಣ್ಣುಗಳಿಗೆ ಸಿಗ್ತಾವೆ. ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಯಾರು ಇದ್ರೆ ಕಸ್ಟಮರ್ ಕಾಲ್ ಮಾಡ್ತಾರೆ. ಆಯಿತು, ಕೊಡೋಣ. ನಾವು ಚೆನ್ನೈ ಅಂತ ನಾವು ಆರ್ಟಿಕಲ್ಚರ್ ಮುಗಿಸಿದ್ದೀವಿ. ಇಲ್ಲಿ ಬಂದು 1.5 ವರ್ಷ ಆಯಿತು. ನಮ್ಮದು ಎಲ್ಲ ಫುಲ್ಲು ನರ್ಸರಿಯಲ್ಲೇ ನಾವು ಕೆಲಸ ಮಾಡಿದ್ದು 35 ವರ್ಷ. ನಮ್ಮ ಹೆಸರು ಚೆನ್ನೈ ಅಂತ. ನಮ್ಮ ಫೋನ್ ನಂಬರ್ ತೊಗೊಳ್ರಿ, 9441515471. ಯಾವಾಗದು ಹಿಂದೆ ಯಾವ ನರ್ಸರಿಯಲ್ಲಿ ಇದ್ರಿ ನೀವು? ಸೈಂಟಿಫಿಕ್ ನರ್ಸರಿಯಲ್ಲಿ ಅಂತ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ಸ್ವಲ್ಪ ಅಲ್ಲೆಲ್ಲ ಮುಗೀತು. ಇಲ್ಲಿ ಬಂದೀವಿ ಈಗ. ಒಳ್ಳೆ ನಮ್ಗೆ 1.5 ವರ್ಷ ಆಯ್ತು ಇಲ್ಲಿ ಬಂದು. ಒಳ್ಳೆ ಹಣ್ಣಿನ ಗಿಡದಲ್ಲಿ ಇದ್ದೀವಿ. ಎಲ್ಲರೂ ನಾವು ಸೇಲ್ ಮಾಡ್ತೀವಿ. ಒಳ್ಳೆ ಇದು ಅನುಕೂಲ ಆಗಿದ್ದೀವಿ. ಮತ್ತು ಒಳ್ಳೆ ಒಂದು ತೋಪ್ನಾಗಿದ್ದೀವಿ ಅಂತ ನಾವು ಹೇಳೋಕ್ಕೆ ಇವತ್ತು ಹೆಮ್ಮೆ ಪಡ್ತಾಯಿದ್ದೀವಿ. ಇನ್ನೊಂದು ಸತಿ ನಂಬರ್ ಹೇಳಿ. 9449815471. ಸರಿ. ನಿಮ್ಮ ಓನರ್ ಹೆಸರು? ನಮ್ಮ ಓನರ್ ಹೆಸರು ಡಾಕ್ಟರ್ ಕರೇಣ್ಣ ಅಂತ. ಅವರು PhD ಮುಗಿಸಿದ್ದಾಗ ಅವರು ಇಲ್ಲಿ ಬಂದುಬಿಟ್ರೆ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಹೇಳ್ಕೊಟ್ಟು ನಿಮ್ಮ ಜಮೀನಿಗೆ ತನಕ ಬಂದು ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ಕೊಡ್ತಾಗ ಎಲ್ಲರೂ ಅದನ್ನು ಹೌದು, GK ವಿಕಿದಲ್ಲಿ PhD ಮುಗಿಸಿದ್ದಾಗ ಅವರು ಅದನ್ನು ಮುಗಿಸಿ ಅವರು ಇದರಲ್ಲಿ ಇಟ್ಕೊಂಡು ಎಲ್ಲರಿಗೆ ರೈತರಿಗೆ ಒಳ್ಳೆಯದಾಗಲಿ ಅನ್ನೋದೇ ಮನೋಭಾವನೆ ಅವ್ರದ್ದಿದೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಆಯಿತು, ನಮಸ್ತೆ.